ಗಿರೀಶ್ ಲಿಂಗಣ್ಣವರೇ, ತಾವು ಅವಾಗಲೇ ಹೇಳ್ತಿದ್ದೀರಿ ತಾಂತ್ರಿಕವಾಗಿರ್ತಕ್ಕಂತಹ ಕಾರಣಗಳು ಆಗಿರಬಹುದಾಗಿರುವಂತಹ ಸ್ವರೂಪಗಳ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ವಿ. ವಿಶೇಷವಾಗಿ ಈಗ ವಾಸುದೇವರಾವ್ ಅವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದರು, ಫ್ಲೈಟ್ ಒಂದು ವೇಳೆ ಯಾವ ಹಂತದಲ್ಲಿ ಆತನಿಗೆ ಸಮಸ್ಯೆ ಗೊತ್ತಾದ ನಂತರ ಕ್ರ್ಯಾಶ್ ಲ್ಯಾಂಡಿಂಗ್ ಇರುವಂಥ ಪಾಸಿಬಿಲಿಟಿ ಬಗ್ಗೆ ಆತ ಅವಾಯ್ಡ್ ಮಾಡಬಹುದಾಗಿರುವಂಥ. ಬಟ್ ಇಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ಗೆ ಟ್ರೈ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನಿಸುತ್ತೆ ಈಗಿನ ಸಿಚುವೇಶನ್ಸನ್ನು ಗಮನಿಸಿದಾಗ. ಮತ್ತು ಈ ಇಂಡಿಕೇಟರ್ಸು ಟೇಕ್ ಆಫ್ ಆಗೋಕ್ಕೆ ಮೊದಲು ಗೊತ್ತಾಗಲ್ವಾ ಅಂತ, ಟೆಕ್ನಿಕಲ್ ಗ್ಲಿಚಸ್ ಇತ್ತು ಅಂತ ಹೇಳಿದರೆ ಅದರ ಇಂಡಿಕೇಟರ್ಸ್ ಟೇಕ್ ಆಫ್ಗೆ ಮುಂಚಿತವಾಗಿ, ಯಾಕಂದರೆ ವೆರಿ ನೆಕ್ಸ್ಟ್ ಮಿನಿಟ್ ಒಳಗಡೆ ಇದು ಕ್ರ್ಯಾಶ್ ಆಗಿರೋದ್ರಿಂದ. ಅಲ್ಲ, ಯೂಶಲಿ ಪೈಲಟ್ ವಿಲ್ ಚೆಕ್ ಆಲ್ ದ ಇಂಡಿಕೇಟರ್ಸ್. ಅಂದರೆ ಯಾವ ವೆಲಾಸಿಟಿಲಿ ಅವ್ನು ಟೇಕ್ ಆಫ್ ಮಾಡಬೇಕು, ವೆಯ್ಟ್ ಎಷ್ಟಿದೆ, ಎಷ್ಟು ಥ್ರಸ್ಟ್ ತೊಗೋಬೇಕು, ಅದೆಲ್ಲ ಈ ವುಡ್ ಹ್ಯಾವ್ ಚೆಕ್ಡ್ ಇಟ್ ವೆರಿ ಥರೋಲಿ ಬಿಫೋರ್ ಟೇಕಿಂಗ್ ಆಫ್ ಅಲ್ಲಿ. ಅದನ್ನೆಲ್ಲ ಮಾಡ್ಕೊಂಡಿರ್ತಾರೆ. 675 ಅಡಿಲಿ ಹೋದಾಗ ಮಾಲ್ ಫಂಕ್ಷನ್ ಡಿಟೆಕ್ಟ್ ಆಗಿದೆ. ಪ್ರಾಬಬ್ಲಿ ಮುಂಚೆನೇ ಡಿಟೆಕ್ಟ್ ಆಗಿದ್ರೆ ದೇ ವುಡ್ ಹ್ಯಾವ್ ರೆಕ್ಟಿಫೈಡ್ ಇಟ್. ಆಗಿಲ್ಲ ಅಂತ ಕಾಣುತ್ತೆ ನನಗೆ. ಆಮೇಲೆ ಈ ಬಿಲ್ಡಿಂಗಿಗೆ ಹೊಡೆದಿರೋದು ನೋಡಿದ್ರೆ ಒಂದು ಪ್ರಾಬಬ್ಲಿ ಮಿಸ್ಕ್ಯಾಲ್ಕುಲೇಷನ್ ಆಫ್ ದ ಹೈಟಾ, ಇಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್ ಗೊತ್ತಾಗಿ ಅವ್ರು ಏನಾದ್ರು ಇಳ್ಸೋಕ್ಕೆ ಟ್ರೈ ಮಾಡಿದ್ರ, ಅವಾಗ ಏನಾದರೂ ಆ ಲ್ಯಾಂಡಿಂಗ್ ಗೇರು ಕರೆಕ್ಟಾಗಿ ರಿಟ್ರಾಕ್ಟ್ ಆದಾಗ ಹೋಗಿ ಬಿಲ್ಡಿಂಗಿಗೆ ಹೊಡಿತಾ, ಏನು ಅಂತ ಹೇಳೋಕ್ಕಾಗ್ತಿಲ್ಲ ಸಿನ್ಸ್ ವಿ ಹ್ಯಾವ್ ನಾಟ್ ಸೀನ್ ದ ಸಿನಾರಿಯೋ ಕರೆಕ್ಟಾಗಿ. ಸೊ ಈ ಥರ ಎಲ್ಲ ಇಶ್ಯೂಸ್ ಇದೆ. ATC ಕಮ್ಯುನಿಕೇಷನ್ ಎರರ್ may be ruled out in this incident, but there have been incidents where because of ATC communication ಹಿಂದೆ ಆಕ್ಸಿಡೆಂಟ್ಗಳು ಆಗಿದ್ದಾವೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಬಟ್ ಇದರಲ್ಲಿ ರನ್ವೇ ಇಶ್ಯೂ ಆಗಿಲ್ಲ. ಯಾಕಂದರೆ ರನ್ವೇ 23 ಈಗ ನಾನು ಮಾಹಿತಿ ನೋಡ್ತಾ ಇದ್ದೆ, ರನ್ವೇ 23 ಇಸ್ ಕರೆಕ್ಟ್ ಆ್ಯಂಡ್ ದಟ್ ವಾಸ್ ದಿ ಐಡೆಂಟಿಫೈಡ್ ರನ್ವೇ ಫಾರ್ ದಿಸ್ ಟು ಟೇಕ್ ಆಫ್ ಒಂದು. ಆಮೇಲೆ 2024 ಈ ಒಂದು ಏರ್ಕ್ರಾಫ್ಟ್ ರೀಫರ್ಬಿಶ್ ಆಗಿತ್ತು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಈಗ ಮಾಹಿತಿ ನೋಡ್ತಾ ಇದ್ದೆ. 2024 ಇದು ಕಂಪ್ಲೀಟ್ ರೀಫರ್ಬಿಶ್ ಆಗಿತ್ತು ಅಂತ. ಯಾಕಂದರೆ ಇದು 11 ವರ್ಷಗಳ ಕಾಲ ಆಗಿತ್ತು ಅಂದರೆ ಅರ್ಧ ಆಯ್ಸ್ ನಿಯರಿ ಮುಗಿತಾ ಬರ್ತಾ ಇತ್ತು ಈ ಏರ್ಕ್ರಾಫ್ಟು. ಸೊ ಅದನ್ನು ಮಾಡಿದ್ದಾರೆ ಅಂತಲೂ ನಾನು ಈಗ ನೋಡ್ತಾ ಇದ್ದೆ. ಸೊ ವಿ ಕೆನಾಟ್ ಸೇ ದೇರ್, ನಾನು ಹೇಳಿದ್ನಲ್ಲ ಎಷ್ಟೊಂದು ಟೆಕ್ನಿಕಲ್ ರೀಸನ್ಸು, ಮೇ ಬಿ ಒನ್ ಆಫ್ ದ ರೀಸನ್ ಮೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಫಾರ್ ಸಚ್ ಆಕ್ಸಿಡೆಂಟ್ಸ್ ಹೇಳ್ಬೋದು. ಈಗ ಇಲ್ಲಿ ಪೈಲಟ್ಗೆ ಇರಬಹುದಾಗಿರ್ತಕ್ಕಂಥ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ, ಬಹಳ ಸೀಮಿತ ಇರುತ್ತೆ. ಆತನಿಗೆ ಒಂದು ಅದನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಥವಾ ಬೇರೆನೇನೋ ಬಹಳ ಸೀಮಿತವಾಗಿರುತ್ತೆ. ಬಹುಶಃ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅಷ್ಟೇ ತಿರುಚಿನಾಪಳ್ಳಿಲಿ ಒಂದು ಆಯಿತು. ಟೇಕ್ ಆಫ್ ಆದ ನಂತರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಆಕಾಶದಲ್ಲಿ ಅದನ್ನು ಸುತ್ತು ಹೊಡಿಸಿ ನಂತರ ಅದನ್ನು ಇಳಿಸುವಂತಹ ಕೆಲಸವನ್ನು ಮಾಡಿದರು. ಸೇಫ್ ಲ್ಯಾಂಡಿಂಗ್ ಆಯಿತು. ಅದಕ್ಕೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ನಾನು ಹೇಳಿದ್ನಲ್ಲ, ಸಿಕ್ಕಿಲ್ಲ, ಸ್ಟೆಬಿಲೈಸ್ ಆಗಿಲ್ಲ. ಸ್ಟೆಬಿಲೈಸ್ ಆಗೋ ಹೈಟಲ್ಲಿ ಇದ್ದಿದ್ರೆ ಈ ವುಡ್ ಹ್ಯಾವ್ ರಿಟರ್ನ್ ಬ್ಯಾಕ್ ಆ್ಯಂಡ್ ಲ್ಯಾಂಡ್ ಆಗ್ತಿತ್ತು. ಇದು ಕ್ಲೈಂಬಿಂಗಲ್ಲಿ ಇತ್ತು ಇನ್ನೂ. ಇಟ್ ವಾಸ್ ಜಸ್ಟ್ ಅವ್ನು ಥ್ರಸ್ಟ್ ತೊಗೊಂಡಿರ್ತಾನೆ ಅಂದರೆ ಈ ವುಡ್ ಹ್ಯಾವ್ ಟೇಕನ್ ದ ಇಂಜಿನ್ ಪವರ್ ಟು ಲಿಟಲ್ ಹೈಟ್ ಐ ಆ್ಯಂಡ್ ಟೇಕ್ ಆಫ್ ಸ್ಟೇಜಲ್ಲಿ ಇದ್ದಾಗ ಈ ಪ್ರಾಬ್ಲಮ್ ಆಗಿದೆ.